ಪಾರ್ಕ್ ಅಂದರೆ ನಮಗೆ ನೆನಪಾಗೋದು ಹಚ್ಚ ಹಸಿರು, ಗಿಡ ಮರಗಳು, ಮಕ್ಕಳ ಆಟದ ಮೈದಾನ, ಕುತ್ಕೊಳ್ಳೋಕ್ಕೆ ಚೇರು, ಕುಡಿಯೋಕ್ಕೆ ನೀರು, ಈ ರೀತಿಯಾದಂತಹ ಒಂದಿಷ್ಟು ಸೌಕರ್ಯಗಳಿರ್ತಕ್ಕಂಥದ್ದನ್ನು ನಾವು ಪಾರ್ಕ್ ಅಂತೇಳಿ ಕೂಡ ಅಂತೀವಿ. ಅಂದರೆ ದಿನನಿತ್ಯವೂ ಕೂಡ ಕೆಲಸ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಬಂದು ಒಂದಿಷ್ಟು ಕಾಲ ವಿಶ್ರಾಂತಿ ತೆಗೆದುಕೊಂಡು ಸ್ವಚ್ಛಂದವಾದಂತಹ ಗಾಳಿ ತಗೋಬೇಕಂತೇಳಿ ಕೂಡ ಬೆಂಗಳೂರಿನ ಮಂದಿ ಕೆಲವೊಂದಿಷ್ಟು ಪಾರ್ಕ್ಗಳಿಗೆ ಬರುವಂತಹ ಒಂದು ಅಭ್ಯಾಸವು ಕೂಡ ಇರುವಂಥದ್ದು. ಸದ್ಯ ನಾನಿವತ್ತು ಪಾರ್ಕ್ ಅಂದರೆ ಹೇಗಿರಬೇಕು ಅಂತೇಳಿ ಕೂಡ ನಿಮ್ಗಾಗಲೇ ಗೊತ್ತಿರುವಂಥದ್ದು. ಪಾರ್ಕ್ ಹೀಗೂ ಕೂಡ ಇರುತ್ತಾ ಅಂತಕ್ಕಂಥ ಒಂದಿಷ್ಟು ಪಾರ್ಕ್ನ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಈ ಒಂದು ಪಾರ್ಕ್ ಬಂದ್ಬಿಟ್ಟು ಭಗವಾನ್ ಬುದ್ಧ ಡಾಕ್ಟರ್ BR ಅಂಬೇಡ್ಕರ್ ಲೇಕ್ ಪಾರ್ಕ್ ಅಂತೇಳಿ ಸಿಂಗಾಪುರ ಕೆರೆ ಅಂತಕ್ಕಂಥ ಒಂದು ಲೇಔಟ್ಗೆ ಈ ಒಂದು ಪಾರ್ಕ್ ಸೇರುತ್ತೆ. ನಾನಿವತ್ತು ಈ ಒಂದು ಪಾರ್ಕ್ನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ನೇರವಾಗಿ ನಮ್ಮ ಒಂದು ದೃಶ್ಯಾವಳಿಗಳಲ್ಲೇ ತೋರಿಸ್ತಾ ಹೋಗ್ತೀನಿ. ಸುಮಾರು 4 ವರ್ಷಗಳ ಹಿಂದೆ ಈ ಒಂದು ಬೃಹತ್ ಪಾರ್ಕನ್ನು ಕೂಡ ಇನಾಗ್ರೇಷನ್ ಮಾಡ್ತಾರೆ ಮಾಜಿ CM, ಈ ಹಿಂದೆ ಇರ್ತಕ್ಕಂಥ CM ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಒಂದು ಪಾರ್ಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಅವರೇ ಬಂದು ರಿಬ್ಬನ್ ಕಟ್ ಮಾಡಿ ಒಂದು ಪಾರ್ಕ್ನ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳ ಆಟಕ್ಕೂ ಮತ್ತು ಬೆಳಗಿನ ಒಂದು ವ್ಯಾಯಾಮ ಮಾಡಲಿಕ್ಕೂ ಕೂಡ ಒಂದಿಷ್ಟು ಸಲಕರಣೆಗಳನ್ನು ಕೂಡ ಹಾಕಿದ್ದಾರೆ. ಆದರೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಚೇರ್ ಮಾತ್ರ ಇಲ್ಲಿ ಯಾರೆಲ್ಲ ಸಾರ್ವಜನಿಕರು ವಾಕ್ ಮಾಡೋಕ್ಕೆ ಬರ್ತಾರೆ ಅವರೇ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಯಾವುದೇ ಸರ್ಕಾರದವರು ಮಾಡಿಲ್ಲ, ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಮಾಡಿಲ್ಲ. ಹೀಗೆ ನಾವು ಸಾರ್ವಜನಿಕರೊಟ್ಟಿಗೆ ಮಾತನಾಡಿಸಿದಂತಹ ಸಂದರ್ಭದಲ್ಲಿಯೂ ಕೂಡ ಇಲ್ಲಿನ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕನಿಷ್ಠ ಪಕ್ಷ ಇಲ್ಲಿ ವಾಕ್ ಮಾಡಲಿಕ್ಕೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಕುಡಿಯೋ ನೀರಿನ ಸೌಲಭ್ಯ ಇಲ್ಲ, ಶೌಚಾಲಯ ಸೌಲಭ್ಯ ಇಲ್ಲ, ರಸ್ತೆ ಅಂತೂ ಕೇಳೋ ಹಾಗೆ ಇಲ್ಲ. ಇಲ್ಲಿ ಮನುಷ್ಯರೇ ವಾಕ್ ಮಾಡೋಕ್ಕೆ ಒಂದಿಷ್ಟು ಪಾರ್ಕ್ಗಳನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಈ ಪಾರ್ಕಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ಹಸುಗಳು ಮತ್ತು ನಾಯಿಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ಕೂಡ ಈ ಒಂದು ಪಾರ್ಕ್ನಲ್ಲಿ ನಡೆಸಲಾಗುತ್ತೆ ಅಂತಕ್ಕಂಥ ಆಕ್ರೋಶವನ್ನು ಕೂಡ ಸದ್ಯ ಹೊರ ಹಾಕ್ತಾ ಇರುವಂಥದ್ದು. ನೀವು ಕೂಡ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಈ ಒಂದು ಪಾರ್ಕನ್ನು ಮೇಂಟೈನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡ್ಬೋದು. ಸರಿಸುಮಾರು ಸರ್ಕಾರದಿಂದ ಒಂದು ಪಾರ್ಕನ್ನು ಮೇಂಟೈನ್ ಮಾಡಬೇಕು ಅಂದರೆ ಕೋಟ್ಯಾಂತರ ರೂಪಾಯಿಗಳನ್ನು ಕೂಡ ಸರ್ಕಾರವು ಕೂಡ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೆ. ಅದನ್ನು ಕೂಡ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಬೇಕಂತೇಳಿ ಕೂಡ ಮಾಡಲಾಗುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಈ ಒಂದು ಪಾರ್ಕ್ನ ಪರಿಸ್ಥಿತಿ ನೀವು ನೋಡ್ತಾ ಹೋಗ್ಬೋದು. ಆ ಭಾಗದಲ್ಲೂ ಕೂಡ ಸುಮಾರು ಈ ಒಂದು ಪಾರ್ಕು 65ರಿಂದ 70 ಎಕರೆಯಷ್ಟು ವಿಸ್ತೀರ್ಣವಾದಂತಹ ಈ ಒಂದು ಬೃಹತ್ ಪಾರ್ಕನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ನೋಡ್ಬೋದು. ಅಕ್ರಮ ಚಟುವಟಿಕೆಗಳ ಅಡ್ಡೆಯಾಗಿದೆ. ಕಸ ವಿಲೇವಾರಿಯ ಒಂದು ಜಾಗವೂ ಕೂಡ ಈ ಒಂದು ಪಾರ್ಕ್ ಆಗಿರುವಂಥದ್ದು. ಸದ್ಯ ಇಲ್ಲಿ ಕೆರೆ ಕೂಡ ಇದೆ. ನೀವು ಈ ಕೆರೆ ಕೂಡ ನೋಡಬಹುದು. ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಕೆರೆ ಕೂಡ ತುಂಬಿಕೊಳ್ಳುತ್ತೆ. ಆದರೆ ಈ ಕೆರೆ ಅತಿ ಹೆಚ್ಚಾಗಿ ಮಳೆ ನೀರು ಮತ್ತು ನ್ಯಾಚುರಲ್ ನೀರಿಗಿಂತ ಹೆಚ್ಚಾಗಿ ಒಳಚರಂಡಿ ನೀರು ಮತ್ತು ಜನರು ಸಾರ್ವಜನಿಕರು ಏನೆಲ್ಲ ನೀರನ್ನು ಬಳಸ್ತಾರೆ ಆ ಚರಂಡಿ ನೀರೆಲ್ಲವೂ ಕೂಡ ಈ ಒಂದು ಕೆರೆಗೆ ಸೇರ್ಪಡೆಯಾಗುತ್ತೆ. ಈ ಒಂದು ಕೆರೆಯ ಸುತ್ತಮುತ್ತವೇ ಸಾರ್ವಜನಿಕರು ಕೂಡ ವಾಕ್ ಮಾಡಬೇಕಾಗುತ್ತೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಪಾರ್ಕ್ನ ಒಂದು ಜಾಗದಲ್ಲೂ ಕೂಡ ಅಕ್ರಮವಾಗಿ ಕಟ್ಟಡಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹಸು ಸಾಕಣೆ ಕೂಡ ಮಾಡಲಾಗ್ತಾ ಇದೆ, ಹಾಲಿನ ಡೈರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೇನೆ ನೀವು ಹಿಂದೆ ಆ ಭಾಗದಲ್ಲಿ ನೋಡ್ತಾ ಹೋದರೆ ಅಲ್ಲಿ ಸರಿಸುಮಾರು ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ವಾಸ ಮಾಡ್ತವೆ. ಆ ಭಾಗದಲ್ಲೂ ಕೂಡ ಅಕ್ರಮ ಚಟುವಟಿಕೆಗಳು ಕೂಡ ನಡೆಯುತ್ತೆ, ದಂಧೆಗಳು ಕೂಡ ನಡೆಯುತ್ತೆ. ಇಲ್ಲಿ ಬಂದು ಇಸ್ಪೀಟ್ ಆಡ್ತಾರೆ, ಕುಡಿತಾರೆ. ಈ ರೀತಿಯಾದಂತಹ ಗಾಂಜಾ ಸೇವನೆ, ಅನೇಕ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ಕೂಡ ಈ ಒಂದು ಭಾಗದಲ್ಲಿ ನಡೆಯುತ್ತೆ. ಇದನ್ನು ಯಾರಾದರೂ ಇಲ್ಲಿ ಸಾರ್ವಜನಿಕರು ಇರ್ಬೋದು, ಗಾರ್ಡ್ ಇರ್ಬೋದು, ಯಾರಾದರೂ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಧಮಕಿ ಹಾಕುವಂತಹ ಕೆಲಸಗಳು ಕೂಡ ಈ ಒಂದು ಭಾಗದಲ್ಲಿಯೂ ಕೂಡ ನಡೀತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಮಾಡಿ ಅಂತೇಳಿ ಕೂಡ ಸಾಕಷ್ಟು ರೀತಿಯಾದಂತಹ ಮನವಿಗಳನ್ನು ಕೂಡ ಸ್ಥಳೀಯರೇ ಇರ್ಬೋದು ಮತ್ತು ಮುನೇಗೌಡರು ಇರ್ಬೋದು, ಸಾಕಷ್ಟು ಜನರು ಕೂಡ ಸಚಿವರು ಮತ್ತು ಸಂಬಂಧಪಟ್ಟಂತಹ ಶಾಸಕರು ಮತ್ತು ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ ಅಂತೇಳಿ ಕೂಡ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಸದ್ಯ ಮುಂದಿನ ದಿನಗಳಲ್ಲಿ 10 ಅಥವಾ 15 ದಿನಗಳಲ್ಲಿ ಈ ಒಂದು ಸಮಸ್ಯೆಗೆ ಇದು ಪರಿಷ್ಕರಣೆ ಕಂಡುಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರವಾದಂತಹ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗುತ್ತೆ ಅಂತೇಳಿ ಕೂಡ ಇಲ್ಲಿನ ಸಾರ್ವಜನಿಕರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಸದ್ಯ
ಬೆಂಗಳೂರು ನಗರಾಭಿವೃದ್ಧಿ ಕೂಡ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ತರಾಟೆಗಳನ್ನು ಕೂಡ ತೆಗೆದುಕೊಳ್ತಾರೆ. ಗುಣಮಟ್ಟದ ಕೆಲಸವನ್ನು ಕೂಡ ಯಾವತ್ತೂ ನೀವು ಕೊಡಬೇಕು ಅಂತೇಳಿ ಕೂಡ ಅವ್ರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ವಾರ್ನಿಂಗ್ ಕೂಡ ಮಾಡಿರುವುದನ್ನು ನೀವುಗಳು ಕೂಡ ಗಮನಿಸಿರ್ಬೋದು. ಆದರೆ ಅವರದ್ದೇ ಆದಂತಹ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆಗಳ ಅಗಾರ ಮನೆ ಮಾಡಿಕೊಂಡಿರುವಂಥದ್ದು ಇನ್ಮೇಲಾದರೂ ಕೂಡ ಕೃಷ್ಣ ಬೈರೇಗೌಡರು ಏನು ಅವರ ಒಂದು ಕೆಲಸದಲ್ಲಿ ಶಿಸ್ತನ್ನು ಪಾಲಿಸ್ತಾರೆ, ಆ ಒಂದು ಶಿಸ್ತನ್ನು ಮತ್ತು ಆ ಒಂದು ಅದೇ ಅಭಿವೃದ್ಧಿಯ ಒಂದು ಪಥವನ್ನು ಕೂಡ ಈ ಪಾರ್ಕಲ್ಲೂ ಕೂಡ ತೋರಿಸ್ಬೇಕಂತೇಳಿ ಕೂಡ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮೈಲಾರಿಗೌಡ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.